ಓಪನ್ ಆಗಿ ಹೇಳ್ತೀನಿ, ಇಲ್ಲಿ ಯಾರು ರಾಜ್ಕುಮಾರ್ ಫ್ಯಾನ್ಸ್ ಇದ್ರೆ ಪರವಾಗಿಲ್ಲ, ನಂಬರ್ ಹಾಕ್ತೀನಿ. ನೀವು ನನ್ನ ನೋಡೋದು ಕೊಲೆ ಮಾಡಿದ್ರು ಪರವಾಗಿಲ್ಲ. ಪುನೀತ್ ಫ್ಯಾನು ಯಾರೋ, ರಾಜ್ಕುಮಾರ್ ಒಬ್ಬ ಅಯೋಗ್ಯವನು, ಸರಿನಾ? ಅವನು ಈ ಗೀತಾ, ಲೀಲಾವತಿ ಎಲ್ಲರನ್ನು ಮೇಂಟೈನ್ ಮಾಡಿದವನು ಅವನು. ಅದು ಎಲ್ರಿಗೂ ಗೊತ್ತಿರೋದು, ನಾನೇನು ಹೇಳೋದು ಬೇಡ. ವಿನೋದ್ ರಾಜ್ಕುಮಾರ್ ಯಾರ ಮಗ? ಲೀಲಾವತಿ ಮಗ. ನ್ಯಾಯ ಸಿಗ್ತಾ? ಏನೂ ಇಲ್ಲ, ಅಷ್ಟೇ ಅಲ್ವಾ? ಇನ್ಯಾರು? ರಾಘವೇಂದ್ರ ರಾಜ್ಕುಮಾರ್ ಅಪ್ಪನಿಗೆ ಕುಡ್ಕೊಂಬಂದು ಹೊಡೆದು ಕೈ ಕಾಲು ಲ್ಯಾಪ್ಸ್ ಆಯಿತು. ಶಿವರಾಜ್ಕುಮಾರು ನಮ್ಮ ಶಿವಮೊಗ್ಗ ಚಿಕ್ಕಮಂಗ್ಳೂರಿಗೆ ಡಾನ್ ಪಿಕ್ಚರ್ ಶೂಟಿಂಗ್ ಬಂದಾಗ ಅದೇನೋ ಜೇನ್ಗುಡಿಗೆ ಒಂದು ಕಲ್ಲು ಬಿದ್ದು ಅಂದ್ಕೊಳ್ಳೆ ತೆವಡಪ್ಪಯ್ಯ ಅಂತ ಬೈದ ತಮಿಳಲ್ಲಿ. ಸೋಳೆ ಬಪ್ಪಳು ಇವರು ಅಂತೇಳಿ ಕನ್ನಡದವರಿಗೆ. ಮೊನ್ನೆ ಕಮಲಾಸನ್ ವಿಷಯದಲ್ಲಿ ನೋಡಿರ್ಬೋದು. ಪಕ್ಕ ಕೊಂಗವನು, ಲೋಫರ್ ಅವನ ಬಗ್ಗೆ ನಾನು ತಲೆನೇ ಕಡಿಸ್ಕೊಳ್ಳಲ್ಲ. ವಿಷ್ಣುವರ್ಧನ್ ಸ್ಮಾರಕನ್ನ ಹೊಡಿಬೇಕಾದ್ರೆ ಮನ್ಸಾದ್ರೆ ಹೆಂಗ್ ಬಂದ್ರಿ? ಒಳ್ಳೆಯವರಿಗೆ ಬೆಲೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಎಲ್ಲ ಈ ವಿಡಿಯೋದ ಮೂಲಕ ಎಲ್ರಿಗೂ ಹೇಳ್ತಾ ಇದ್ದೀನಿ, ನನ್ನ ನಂಬರ್ ಹಾಕ್ತಿದ್ದೀನಿ. ವಿಷ್ಣುವರ್ಧನ್ ಫಾಲೋವರ್ ಯಾರ್ಯಾರು ಇದ್ದೀರಿ ನೀವು, ನನಗೆ ಕರೆ ಮಾಡಿ. ಅಥವಾ ನಿಮ್ಮ ಯಾರೋ ತುಕಾಲಿ ನನ್ನ ಮಕ್ಕಳು ರಾಜ್ ಫ್ಯಾಮಿಲಿಯವರು ಯಾರು ಇದ್ದಾರೆ ಅವರು ಕಾಲ್ ಮಾಡಿ. ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ. ನೀವು ನನ್ನನ್ನು ಕೊಂದರೂ ಪರವಾಗಿಲ್ಲ, ಅಥವಾ ವಿಷ್ಣುವರ್ಧನ್ ಸೇನೆಯವ್ರು ನನ್ನ ತಲೆ ಮೇಲೆ ಇಟ್ಕೊಂಡ್ರೂ ಪರವಾಗಿಲ್ಲ. ಎರಡಕ್ಕೂ ನಾನು ಬಗ್ಗಲ್ಲ, ಸಮಾನವಾಗಿರ್ತೇನೆ. ಕುಗ್ಗದು ಇಲ್ಲ, ಇಗ್ಗದು ಇಲ್ಲ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತ್ರ, ಭಾರತ್ ಮಾತಾ ಕಿ ಜೈ. ಓಪನ್ ಆಗಿ ಹೇಳ್ತೀನಿ, ಇಲ್ಲಿ ಯಾರು ರಾಜ್ಕುಮಾರ್ ಫ್ಯಾನ್ಸ್ ಇದ್ರೆ ಪರವಾಗಿಲ್ಲ, ನಂಬರ್ ಹಾಕ್ತೀನಿ. ನೀವು ನನ್ನ ನೋಡೋದು ಕೊಲೆ ಮಾಡಿದ್ರು ಪರವಾಗಿಲ್ಲ. ಪುನೀತ್ ಫ್ಯಾನು ಯಾರೋ, ರಾಜ್ಕುಮಾರ್ ಒಬ್ಬ ಅಯೋಗ್ಯವನು, ಸರಿನಾ? ಅವನು ಈ ಗೀತಾ, ಲೀಲಾವತಿ ಎಲ್ಲರನ್ನು ಮೇಂಟೈನ್ ಮಾಡಿದವನು ಅವನು. ಅದು ಎಲ್ರಿಗೂ ಗೊತ್ತಿರೋದು, ನಾನೇನು ಹೇಳೋದು ಬೇಡ. ವಿನೋದ್ ರಾಜ್ಕುಮಾರ್ ಯಾರ ಮಗ? ಲೀಲಾವತಿ ಮಗ. ನ್ಯಾಯ ಸಿಗ್ತಾ? ಏನೂ ಇಲ್ಲ, ಅಷ್ಟೇ ಅಲ್ವಾ? ಇನ್ಯಾರು? ರಾಘವೇಂದ್ರ ರಾಜ್ಕುಮಾರ್ ಅಪ್ಪನಿಗೆ ಕುಡ್ಕೊಂಬಂದು ಹೊಡೆದು ಕೈ ಕಾಲು ಲ್ಯಾಪ್ಸ್ ಆಯಿತು. ಶಿವರಾಜ್ಕುಮಾರು ನಮ್ಮ ಶಿವಮೊಗ್ಗ ಚಿಕ್ಕಮಂಗ್ಳೂರಿಗೆ ಡಾನ್ ಪಿಕ್ಚರ್ ಶೂಟಿಂಗ್ ಬಂದಾಗ ಅದೇನೋ ಜೇನ್ಗುಡಿಗೆ ಒಂದು ಕಲ್ಲು ಬಿದ್ದು ಅಂದ್ಕೊಳ್ಳೆ ತೆವಡಪ್ಪಯ್ಯ ಅಂತ ಬೈದ ತಮಿಳಲ್ಲಿ. ಸೋಳೆ ಬಪ್ಪಳು ಇವರು ಅಂತೇಳಿ ಕನ್ನಡದವರಿಗೆ. ಮೊನ್ನೆ ಕಮಲಾಸನ್ ವಿಷಯದಲ್ಲಿ ನೋಡಿರ್ಬೋದು. ಪಕ್ಕ ಕೊಂಗವನು, ಲೋಫರ್ ಅವನ ಬಗ್ಗೆ ನಾನು ತಲೆನೇ ಕಡಿಸ್ಕೊಳ್ಳಲ್ಲ. ವಿಷ್ಣುವರ್ಧನ್ ಸ್ಮಾರಕನ್ನ ಹೊಡಿಬೇಕಾದ್ರೆ ಮನ್ಸಾದ್ರೆ ಹೆಂಗ್ ಬಂದ್ರಿ? ಒಳ್ಳೆಯವರಿಗೆ ಬೆಲೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಎಲ್ಲ ಈ ವಿಡಿಯೋದ ಮೂಲಕ ಎಲ್ರಿಗೂ ಹೇಳ್ತಾ ಇದ್ದೀನಿ, ನನ್ನ ನಂಬರ್ ಹಾಕ್ತಿದ್ದೀನಿ. ವಿಷ್ಣುವರ್ಧನ್ ಫಾಲೋವರ್ ಯಾರ್ಯಾರು ಇದ್ದೀರಿ ನೀವು, ನನಗೆ ಕರೆ ಮಾಡಿ. ಅಥವಾ ನಿಮ್ಮ ಯಾರೋ ತುಕಾಲಿ ನನ್ನ ಮಕ್ಕಳು ರಾಜ್ ಫ್ಯಾಮಿಲಿಯವರು ಯಾರು ಇದ್ದಾರೆ ಅವರು ಕಾಲ್ ಮಾಡಿ. ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ. ನೀವು ನನ್ನನ್ನು ಕೊಂದರೂ ಪರವಾಗಿಲ್ಲ, ಅಥವಾ ವಿಷ್ಣುವರ್ಧನ್ ಸೇನೆಯವ್ರು ನನ್ನ ತಲೆ ಮೇಲೆ ಇಟ್ಕೊಂಡ್ರೂ ಪರವಾಗಿಲ್ಲ. ಎರಡಕ್ಕೂ ನಾನು ಬಗ್ಗಲ್ಲ, ಸಮಾನವಾಗಿರ್ತೇನೆ. ಕುಗ್ಗದು ಇಲ್ಲ, ಇಗ್ಗದು ಇಲ್ಲ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತ್ರ, ಭಾರತ್ ಮಾತಾ ಕಿ ಜೈ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು. ಕರ್ನಾಟಕದ ಜನತೆಯಲ್ಲಿ ನಾನು ಒಂದು ಕೋರಿಕೆ ಹಾಗೆ ಒಂದು ಕ್ಷಮೆ ಇದೆ. ಮೊದಲನೇದಾಗಿ ಏನೊಂದು ರಾಜ್ಕುಮಾರ್ ಅವರ ಬಗ್ಗೆ ನಾನು ಮಾತಾಡಬಾರ್ದಾಗಿತ್ತು. ಇದಕ್ಕೆ ಕಾರಣ ಏನು ಅಂತಂದರೆ, ಹಿಂದೆ ನಾನು ಇದೇ ಥರ ಒಂದು ವಿಷ್ಣುವರ್ಧನ್ ಅವರ ಸಮಾಧಿಯ ಬಗ್ಗೆ ನಾನು ಒಂದು ಕೋರಿಕೆ ಮಾಡಿ ಸರ್ಕಾರದಕ್ಕೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅವಾಗ ಈ ರಾಜಾಭಿಮಾನಿಗಳು ನನ್ನನ್ನು ಭಾರೀ ಕೆಟ್ಟದಾಗಿ ಮಾತಾಡಿದರು. ಇದಕ್ಕಿಂತ ಕೆಟ್ಟದಾಗಿ ನನಗೆ ನನ್ನ ಬಗ್ಗೆ ಮಾತಾಡಿದರೆ ತೊಂದರೆ ಇರ್ತಿರ್ಲಿಲ್ಲ, ನನಗೇನು ಬೇಸರ ಇರ್ತಿರ್ಲಿಲ್ಲ. ಆದರೆ ವಿಷ್ಣು ಅಪ್ಪಾಜಿನ ಬಹಳ ಕೆಟ್ಟದಾಗಿ ಮಾತಾಡಿದರು. ಸೊ ಆ ಒಂದು ದ್ವೇಷದಿಂದ ನಾನು ಈ ಥರ ಮಾತಾಡಿದೆ. ಇನ್ನೊಂದು ಏನು ಅಂತಂದರೆ, ಮತ್ತೆ ಅವ್ರ ಮೇಲಿರುವಂಥ ಅಪಾರವಾದ ಪ್ರೀತಿ ನನಗೆ. ಆ ಸಮಾಧಿ ಒಂದು ಒಡೆದಾಕಿದ್ರಲ್ವ, ಆ ದ್ವೇಷದಲ್ಲಿ ಆ ಥರ ಮಾತಾಡಿಬಿಟ್ಟೆ. ಮತ್ತು ನನಗೇನು ರಾಜ್ ಕುಟುಂಬದಿಂದ ಒಂದು ಪೈಸೆ ನನಗೇನು ಅನ್ಯಾಯ ಆಗಿಲ್ಲ, ಅವರಿಂದ ಮೋಸ ಆಗಿಲ್ಲ, ನನಗೇನೂ ಆಗಿಲ್ಲ. ನಾನು ಯಾಕೆ ಸುಮ್ಮನೆ ಹೇಳಬೇಕು? ಆದರೆ ನಾನು ಆ ಥರ ಮಾತಾಡಬಾರ್ದಿತ್ತು. ಒಂದು ಹಿರಿಯ ಕುಟುಂಬ, ದೊಡ್ಡ ಮನೆ ಬಗ್ಗೆ ಆಯಿತು, ಮಾತಾಡಿದೆ. ಅದಕ್ಕೊಂದು ಕ್ಷಮೆ ಇರಲಿ ಈ ವಿಡಿಯೋದ ಮೂಲಕ. ಹಾಗೆ ಈ ವಿಡಿಯೋದ ಮೂಲಕ ಕ್ಷಮೆ ಮೂಲಕ ಒಂದು ನನ್ನ ಬೇಡಿಕೆ, ಕೋರಿಕೆ ಎರಡೂ ಇದೆ. ದಯವಿಟ್ಟು ರಾಜ್ ಕುಟುಂಬ ಅಥವಾ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಷ್ ಅಣ್ಣಂಗೆ ಹೇಗೆ ಜಾಗ ಕೊಟ್ಟರು, ಅದೇ ರೀತಿ ವಿಷ್ಣುವರ್ಧನ್ ಅವರಿಗೂ ಕೊಡಬೇಕು ಅಂತ ನನ್ನ ಕೋರಿಕೆ, ಮನವಿ. ಮತ್ತೊಂದು ಸರಿ ರಾಜ್ ಕುಟುಂಬಕ್ಕೆ ನನ್ನ ಕ್ಷಮೆ. ಶಿವಣ್ಣ ಇರ್ಬೋದು, ರಾಘಣ್ಣ, ಕ್ಷಮಿಸಿ.
ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.